ಇವತ್ತಿನ ರೆಸಿಪಿ ಬಂದು ಉತ್ತರ ಕರ್ನಾಟಕದ್ದು ಸ್ಪೆಷಲ್ ಚುರ್ಮುರಿ ಐತಿ. ಸೊ ಉತ್ತರ ಕರ್ನಾಟಕ ಸ್ಪೆಷಲ್ ಚುರ್ಮುರಿ ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣಂತ ಬರ್ರಿ. ಸೊ ನೋಡ್ರಿ, ನಮ್ಗೆ ಹುಬ್ಳಿ ಒಳಗೆ ಇಂಥ ಚುರ್ಮುರಿ ಸಿಗ್ತಾವೆ. ಕಾಮನ್ ಆಗಿ ಹುಬ್ಳಿ ಧಾರವಾಡನಾಗ ಇಂಥವ ಚುರ್ಮುರಿ ಸಿಗ್ತಾವ್ರಿ. ಇದಕ್ಕೆ ನೀರು ಪುರಿ ಅಂತಲೂ ಕರೀತಾರೆ. ಇದನ್ನು ತೊಗೊಂಡಿದ್ದು 25 ರೂಪಾಯಿ ಪ್ಯಾಕೆಟ್ ಐತಿ. ಇದ್ರಾಗ 4 ಕಾಲ್ಪೋ ಚುರ್ಮುರಿ ಅದಾವು, ಅಂದ್ರೆ 4 ಶೇರ್ ಚುರ್ಮುರಿ ಅದಾವು. ಬರ್ರಿ ಚುರ್ಮುರಿ ಮಾಡೋದು ಹೆಂಗಂದು ನೋಡುನು. ಸೊ ಈಗ ನಾ ಚುರ್ಮುರಿಗೆ ಒಂದು ಬಟ್ಲ ನೋಡ್ರಿ ರಿಫೈನ್ಡ್ ಆಯಿಲ್ ತೊಗೊಂಡಿನಿ. ಯಾವ್ದಾರ ಆಯಿಲ್ ನಿಮ್ಗೆ ಯಾವ್ದು ಇಷ್ಟ ಆಗ್ತದೆ ಅದು ತೊಗೋಬೋದು. ಸೊ ಇಲ್ಲೇ 3 ಮೀಡಿಯಮ್ ಸೈಜ್ ಈರುಳ್ಳಿ ಉಳ್ಳಾಗಡ್ಡಿನ ಕಟ್ ಮಾಡಿ ಇಟ್ಕೊಂಡೀನಿ. ಆಮೇಲೆ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊ ತೊಗೊಂಡಿನಿ. ಒಂದು 4 ಹಸಿ ಮೆಣಸಿನ್ಕಾಯಿ ನೋಡ್ರಿ, ಇಲ್ಲೇ 4 ಹಸಿ ಮೆಣಸಿನ್ಕಾಯಿ. ಆಮೇಲೆ ಕೊತ್ತಂಬರಿ ಒಂದು ಸ್ವಲ್ಪ ಕರಿಬೇವು. ನಾ ಕರಿಬೇವು ಹೆಚ್ಚಿಗೆ ತೊಗೊತೀನಿ ಯಾವಾಗಲೂ, ನಂಗೆ ಇಷ್ಟ ಆಗ್ತದೆ. ಸೊ ಕರಿಬೇವು ಅದಾದಮೇಲೆ ಇಲ್ಲಿ ಒಗ್ಗರ್ನಿಗೆ ನಮ್ಗೆ ಬೇಕಲ್ಲ, ಒಗ್ಗರ್ನಿ ಡಬ್ಬಿ ಒಳಗಿನ ಐಟಮ್ಸು ಅದು ಸಾಸ್ವೆ, ಜೀರಿಗೆ, ಉದ್ದಿನಬೇಳೆ ಮತ್ತು ಶೇಂಗಾ, ಅರಿಶಿನ. ಇಲ್ಲೊಂದು ಕಡ್ಲಿಬೇಳೆ ಇಟ್ಟಿದ್ರೆ ನಾನು ಕಡ್ಲಿಬೇಳೆ ಬಿಟ್ಟು ಇದೆಲ್ಲ ಐಟಮ್ಸ್ ಏನದಲ್ಲ, ಸಾಸ್ವೆ, ಜೀರಿಗೆ, ಉದ್ದಿನಬೇಳೆ, ಅರಿಶಿನ ಮತ್ತು ಶೇಂಗಾನ ನಾನು ಚುರ್ಮುರಿ ಒಗ್ಗರ್ನಿ ಹಾಕಕ್ಕೆ ಯೂಸ್ ಮಾಡ್ತೀನಿ. ಹಂಗೆ ನಾ ಇಲ್ಲೇ ಒಂದು 2 ಚಮಚೆ ಪುಟಾಣಿ ಹಿಟ್ಟು ತೊಗೊಂಡಿನಿ ರೀ. ಎಲ್ಲ ಒಗ್ಗರ್ನಿ ಹಾಕಿ ಚುರ್ಮುರಿ ಕಲಸಿದ ಮೇಲೆ ನಾ ಇದನ್ನು ಸ್ವಲ್ಪ ಹಾಕಿ ತಿರುಗ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ ನಾ ಹೆಂಗಂತ. ಇದೇನಿಲ್ಲ, ಪುಟಾಣಿ ತೊಗೊಂಡು ನಾ ಜಸ್ಟ್ ಮಿಕ್ಸಿ ಒಳಗೆ ಗ್ರೈಂಡ್ ಮಾಡಿ ಹಿಂಗೆ ಪೌಡ್ರ್ ಮಾಡಿ ಇಟ್ಕೊಂಡೇನೆ ಅಷ್ಟೆ. ಒಂದು 2 ಚಮಚೆ ತೊಗೊಂಡೇನೆ ಅಷ್ಟೆ. ಅದಾದಮೇಲೆ ಮಾಮೂಲಿ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸ್ವಲ್ಪ ಸಕ್ಕರೆ ಯೂಸ್ ಮಾಡ್ತೀನಿ ನಾನು. ಈಗ ಬರ್ರಿ ನೋಡ್ರಿ, ಇಲ್ಲಿ ನಾನು ಆಲ್ರೆಡಿ ದೊಡ್ಡ ದಬ್ರಿನ ಇಟ್ಬಿಟ್ಟೇನೆ ಎಲ್ಲಿ ಮೇಲೆ ಚುರ್ಮುರಿ ಮಾಡೋಕೆ. ಕೆಲವೊಬ್ರು ಏನು ಮಾಡ್ತಾರೆ, ಬಾಳಿಗ್ಯಾಗ ಒಗ್ಗರ್ನಿ ಹಾಕ್ಕೊಂಡು ಆಮೇಲೆ ಒಂದು ದೊಡ್ಡ ದಬ್ರಿ ಆಗಾರ ಬುಟ್ಟೆ ಆಗಾರ ಹಿಂಗೆ ಚುರ್ಮುರಿನ ಕಲಿಸ್ಕೋತಾರೆ. ಬಟ್ ನಾ ಈಗ ಹಾಗೆಲ್ಲ ಬೇಡ ಅಂತೆ ಒಮ್ಮೆ ಡೈರೆಕ್ಟಾಗಿ ನೋಡ್ರಿ ದೊಡ್ಡ ದಬ್ರಿನ ಇಟ್ಬಿಟ್ಟು ಎಲ್ಲಿ ಮೇಲೆ ಬರ್ರಿ ಚುರ್ಮುರಿ ಮಾಡೋದು ಹೆಂಗೆ ಅಂಥೇಳಿ ನಿಮಗೂ ತೋರಿಸ್ತೀನಿ. ನಾ ಈಗ ಸ್ಲೋ ಹಚ್ಕೊಳತ್ತೀನಿ ರೀ. ನೋಡ್ರಿ, ನಾ ತೊಗೊಂಡಿದ್ದು ಆಯಿಲ್ ಪೂರ್ತಿ ಹಾಕಾಕತ್ತೀನಿ. ಸೊ ಬರ್ರಿ ಈಗ ಎಣ್ಣೆ ಕಾದೈತಿ. ಯಾವಾಗಲೂ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಒಗ್ಗರ್ನಿ ಹಾಕೋರಿ. ಸೊ ನೋಡ್ರಿ, ಇಲ್ಲಿ ನಾನು 1 ಚಮಚದಷ್ಟು ಸಾಸ್ವೆ ಹಾಕ್ಕೊಳಕತ್ತೀನಿ. ಹಂಗೆ 1 ಚಮಚದಷ್ಟು ಜೀರಿಗೆ ಹಾಕ್ಕೊಳಕತ್ತೀನಿ. ಸೊ ಈಗ ನೋಡ್ರಿ, ಸಾಸ್ವೆ ಸ್ವಲ್ಪ ಚಟಪಟ ಅನ್ಬೇಕು. ಸಾಸ್ವೆ ಸ್ವಲ್ಪ ಚಟಪಟ ಅಂಥೇಳಿ ಸಿಡಿದ ಮೇಲೆ ನಾನು 1 ಚಮಚದಷ್ಟು ಉದ್ದಿನಬೇಳೆ ಹಾಕ್ಕೊಳಕತ್ತೀನಿ. ಹಂಗೆ ಇಲ್ಲಿ ನೋಡ್ರಿ, ನಾನು 3/4 ಕಪ್ಪಷ್ಟು ಶೇಂಗಾ ಬೀಜನ ಹಾಕ್ಕೊಳಕತ್ತೀನಿ. ಸೊ ಶೇಂಗಾ ಬೀಜ ಸ್ವಲ್ಪ ಜಾಸ್ತಿ ಹಾಕೋರಿ, ಯಾಕಂದ್ರೆ ಅವು ಎಣ್ಣೆಯಾಗ ಚಲೋ ತೆಂಗ ಕರೆದು ಅಂದ್ರೆ ಚುರ್ಮುರಿ ಜೊತೆ ತಿನ್ನೋಕೆ ಭಾಳ ಟೇಸ್ಟ್ ಅನಿಸ್ತೈತಿ. ಇಲ್ಲಿ ನೋಡ್ರಿ, ಶೇಂಗಾ ಬೀಜ ಹಾಕಿದ ಮೇಲೆ ಒಂದು 2-3 ಸೆಕೆಂಡ್ ಅಷ್ಟು ಅವು ಚಲೋ ತೆಂಗ ಕರಿಯೋ ಮಟ ಹಿಂಗೆ ಕೈ ಆಡಿಸ್ಕೋತ ಇರ್ರಿ. ಹೊತ್ತಬಾರ್ದು ಅಷ್ಟು ಶೇಂಗಾ, ಅವು ಚಲೋ ತೆಂಗ ಸ್ವಲ್ಪ ಎಣ್ಣೆಯಾಗ ಕರ್ದಂಗೆ ಆಗ್ಬೇಕ್ರಿ ಅವು, ಅಂದ್ರೆ ಭಾಳ ರುಚಿ ಬರ್ತೈತಿ ತಿನ್ನಕ್ಕೆ. ಇಲ್ಲಿ ನೋಡ್ರಿ, ಈಗ ನಾನು ನಿಮಗೆ ತೋರಿಸ್ತೀನಿ. ನೋಡ್ರಿ, ಒಂದು ಸ್ವಲ್ಪ ಇಷ್ಟು ಕರೆದ್ರೆ ಸಾಕು. ನೋಡ್ರಿ, ಇಲ್ಲೇ ಒಂದಿಷ್ಟು ಇಷ್ಟು ಕರಿಬೇಕು, ಅಷ್ಟು ಸಾಕು. ಮಸ್ತ್ ಅನಿಸ್ತೈತಿ. ಈಗ ನಾ ಏನು ಹೆಚ್ಚಿಟ್ಕೊಂಡಿದ್ದೀಯಲ್ಲ ಉಳ್ಳಾಗಡ್ಡಿ ಮತ್ತು ಹಸಿಮೆಣ್ಸಿನ್ಕಾಯಿನ ನಾನೀಗ ಹಾಕ್ಕೊಳಕತ್ತೀನಿ. ಇಲ್ಲಿ ನೋಡ್ರಿ, ನಾ ಏನು ಹೆಚ್ಚಿಟ್ಕೊಂಡಿದ್ದೆ 3 ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ನಾನು ಇಲ್ಲೇ ಹಾಕ್ಕೊಳಕತ್ತೀನಿ. ಇದ್ರ ಜೊತೆಗೆ ನೋಡ್ರಿ, ಇಲ್ಲೇ ನಾನು ಹಸಿ ಮೆಣಸಿನ್ಕಾಯಿನೂ ಸಹಿತ ಸೇರಿಸ್ಕೊಳಕತ್ತೀನಿ. ಸೊ ಉಳ್ಳಾಗಡ್ಡಿ ಜೊತೆನ ನಾನು ಹಸಿ ಮೆಣ್ಸಿನ್ಕಾಯಿನೂ ಹಾಕೋತೀನಿ, ಯಾಕಂದ್ರೆ ಹಸಿ ಮೆಣ್ಸಿನ್ಕಾಯಿ ಚಲೋ ತೆಂಗ ಖಾರ ಬಿಡ್ತೈತ್ರಿ. ಸೊ ಉಳ್ಳಾಗಡ್ಡಿ ಜೊತೆನ ಅದನ್ನು ನಾನು ಹಾಕ್ಕೊಂಡು ಈಗ ನೋಡ್ರಿ ಒಂದು 2 ನಿಮಿಷ ಚಲೋ ತೆಂಗ ಉಳ್ಳಾಗಡ್ಡಿ ಮೆತ್ತಗಾಗೋ ಮಟ್ಟ ಹಿಂಗೆ ಕೈ ಆಡಿಸ್ರಿ. ಏನಿಲ್ಲ ಉಳ್ಳಾಗಡ್ಡಿ ಬ್ರೌನ್ ಆಗಬೇಕು ಎಂತೇನೂ ಇಲ್ಲ, ಉಳ್ಳಾಗಡ್ಡಿ ಜಸ್ಟ್ ಮೆತ್ತಗಾದ್ರೆ ಸಾಕು. ಈಗ ನೋಡ್ರಿ, ಉಳ್ಳಾಗಡ್ಡಿ ಮೆತ್ತಗಾಗೋ ಮಟ್ಟ ಬಿಟ್ಟು ಆಮೇಲೆ ನೋಡ್ರಿ, ನಾ ಏನು ತೊಗೊಂಡಿನಲ್ಲ ಇಲ್ಲಿ ಕರಿಬೇವು ಮತ್ತು ಕೊತ್ತಂಬರಿನ ನಾನು ಸೇರಿಸ್ಕೊತೀನಿ. ಈಗ ನೋಡ್ರಿ, ಉಳ್ಳಾಗಡ್ಡಿ ಮೆತ್ತಗಾಗ್ಯಾವು. ಸೊ ಈಗ ಆಲ್ರೆಡಿ ನಾ ಏನು ತೊಗೊಂಡಿನಲ್ಲ ಕರಿಬೇವು ಮತ್ತು ಕೊತ್ತಂಬರಿನ ನಾನು ಇದಕ್ಕೆ ಹಾಕೋತೀನಿ.
ನೋಡ್ರಿ ನಾನು ಇಲ್ಲೇ ಕೊತ್ತಂಬರಿನೂ ಒಗ್ಗರ್ನಿಗೆ ಹಾಕೊಳಕತ್ತೀನಿ. ಕೆಲವೊಬ್ರು ಕೊತ್ತಂಬರಿನ ಲಾಸ್ಟಿಗೆ ಹಾಕೋತಾರ, ಹಂಗೂ ಹಾಕೋಬೋದು, ಹಂಗೂ ಸ್ವಲ್ಪ ಹಾಕೋರಿ. ಬಟ್ ಒಗ್ಗರ್ನಿಗೆ ಮಾತ್ರ ಹಿಂಗೆ ಹೆಚ್ಚಿ ಹಾಕೋದ್ರಿಂದ ಭಾಳ ಟೇಸ್ಟ್ ಚಲೋ ಅನಿಸ್ತೈತಿ. ಸೊ ಇದೇ ಇದ್ರಾಗ ಸ್ಪೆಷಲ್ ನೋಡ್ರಿ. ಕೊತ್ತಂಬರಿನ ಇದಕ್ಕೆ ಸೇರಿಸ್ಕೊಂಡು ಇದನ್ನು ಆರಾಮ್ ಒಂದು 2 ನಿಮಿಷ ಚಲೋ ತೆಂಗೆ ಬಾಳಿಸ್ಕೋಬೇಕು. ಸೊ ಇದು 2 ನಿಮಿಷ ಚಲೋ ತೆಂಗೆ ಬಾಳಿಸ್ಕೊಂಡು ನಂತರ ನಾವೇನು ಹೆಚ್ಚಿಟ್ಕೊಂಡಿದ್ವಲ್ರಿ ಮೀಡಿಯಮ್ ಸೈಜ್ ಟೊಮ್ಯಾಟೋನ ಅದನ್ನು ನಾನಿಲ್ಲಿ ಸೇರಿಸ್ಕೊಳಕತ್ತೇನೆ. ಸೊ ಇಲ್ಲಿ ನೋಡ್ರಿ ಟೊಮ್ಯಾಟೋನ ನಾ ಯಾಕೆ ಸ್ವಲ್ಪ ಹಾಕೋಬೇಕಂತೀನಂತಂದ್ರೆ ಚುರ್ಮರಿ ಕ್ರಿಸ್ಪಿಯಾಗಿ ಚಲೋ ಇರ್ತಾವು, ಆರಾಮಾಗಿ ಮಾರನೇ ದಿನದ ಮಟ್ಟ ಇಟ್ಕೊಂಡು ತಿನ್ನಬಹುದು. ಅಕಸ್ಮಾತ್ ಟೊಮ್ಯಾಟೊ ಇಷ್ಟಪಡೋರಿದ್ರೆ ಜಾಸ್ತಿನ ಹಾಕೋರಿ, ಪ್ರಾಬ್ಲಮ್ ಇಲ್ಲ. ಚುರ್ಮರಿ ಸ್ವಲ್ಪ ಮೆತ್ತಗೆ ಹಾಕಾವು ಅಷ್ಟೇ, ಬಟ್ ಆಗಿಂದಾಗ ತಿಂದು ಖಾಲಿ ಮಾಡಬೇಕು. ಬಟ್ ಟೇಸ್ಟೂ ಚಲೋನೇ ಇರ್ತೈತಿ. ಆಮೇಲೆ ಟೊಮ್ಯಾಟೊ ಸ್ವಲ್ಪ ಮೆತ್ತಗೆ ಆಗಕ್ಕೆ ಬಿಡ್ರಿ, ಒಂದು ಸ್ವಲ್ಪ ಟೊಮ್ಯಾಟೊ ಮೆತ್ತಗಾಗಬೇಕು. ಸೊ ಸ್ವಲ್ಪ ಟೊಮ್ಯಾಟೊ ಮೆತ್ತಗಾದ ಮೇಲೆ ಇಲ್ಲಿ ನೋಡ್ರಿ ನಾನು ಅರ್ಧ ಚಮಚದಷ್ಟು ಅರಿಶಿನ ಸೇರಿಸ್ಕೊಳಕತ್ತೇನೆ. ಅರಿಶಿನ ಹಾಕಿದ ಮೇಲೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿರಿ. ನಿಮಗೇನಾರ ಚಲೋತಂಗೆ ಕಲರ್ ಬರಬೇಕು ಅಂದರೆ ಇನ್ನೂ ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ರಿ. ನಾ ಅರ್ಧ ಚಮಚದಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಈಗ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು. ನಾ ಇಲ್ಲಿ 1.5 ಚಮಚದಷ್ಟು ಉಪ್ಪನ್ನ ಸೇರಿಸ್ಕೊಳಕತ್ತೇನೆ. ಸೇರಿಸ್ಕೊಂಡು ಚಲೋ ತೆಂಗ ಮಿಕ್ಸ್ ಮಾಡ್ಕೋತೀನಿ. ಸೊ ನಾವೇನು ಚುರ್ಮರಿ ಕ್ವಾಂಟಿಟಿ ತೊಗೋತೀವಿ ಅದಕ್ಕೆ ನನಗೆ 1.5 ಸ್ಪೂನಷ್ಟು ಉಪ್ಪು ಹಿಡ್ದದ. ಸೊ ಇದು ಬರೋಬ್ಬರಿ ಹಾಕದ್ರಿ. ನಿಮ್ಗೆ ಹೆಂಗೆ ಬೇಕು ಹಂಗೆ ರುಚಿಗೆ ತಕ್ಕಂಗೆ ನೋಡು ಹಾಕೋರಿ. ಈಗ ಇಲ್ಲಿ ನೋಡ್ರಿ ಒಗ್ಗರ್ನಿ ಎಷ್ಟು ಮಸ್ತ್ ಕಾಣಕತ್ತೈತಲ್ರಿ. ಸೊ ಈಗ ಒಗ್ಗರ್ನಿ ಫುಲ್ ಕಂಪ್ಲೀಟ್ ಆಗಿದ್ರೆ ಈ ಟೈಮ್ದಾಗ ನೋಡ್ರಿ ನೀವು ಉಪ್ಪನ್ನ ಟೇಸ್ಟ್ ಮಾಡಿ ನೋಡ್ರಿ. ಹಾಗೇನಾರ ನಿಮಗೆ ಉಪ್ಪು ಕಮ್ಮಿ ಅನಿಸಿದ್ರೆ ಇಲ್ಲಿ ನೀವು ಸ್ವಲ್ಪ ಸೇರಿಸ್ಕೋಬಹುದು. ಬರ್ರಿ ನೋಡ್ರಿ ಇಲ್ಲೇ ಒಗ್ಗರ್ನಿ ಮಸ್ತ್ ಕಾಣತ್ತಲ್ರಿ. ನೋಡ್ರಿ ಈಗ ಚುರ್ಮರಿಗೆ ಬೇಕಾದಂಥ ಒಗ್ಗರ್ನಿ ರೆಡಿ ಆಗೈತಿ. ಈಗ ನಾ ಇಲ್ಲಿ ಏನು ಮಾಡ್ತೀನಿ ಅಂದ್ರೆ ಸ್ಟವ್ ಆಫ್ ಮಾಡಿ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಸಕ್ಕರೆ ಹಾಕ್ತೇನೆ. ಇದು ಟೇಸ್ಟ್ ಎನ್ಹ್ಯಾನ್ಸ್ ಆಗ್ತೈತಿ. ಸಕ್ಕರೆ ಹಾಕೋದ್ರಿಂದ ಒಂಥರ ಟೇಸ್ಟ್ ಮಸ್ತ್ ಅನಿಸ್ತೈತಿ. ನೀವು ಹಾಕಿ ನೋಡ್ರಿ ಟೇಸ್ಟ್ ಬರ್ತದೆ. ಬರೀ ಟೇಸ್ಟ್ ಕೊಡ್ತಿದ್ದು ನೋಡ್ರಿ ಇಲ್ಲಿ ಇದು ಒಗ್ಗರಣೆ ಆಯಿತು. ಇದು ಹಿಂಗೆ ಬೇಕು. ಈಗ ನಾವು ಚುರ್ಮರಿ ಹಸನ್ ಮಾಡ್ಕೊಂಡ್ರೆ ಚುರ್ಮರಿ ಕ್ಲೀನ್ ಮಾಡಿ ಇದಕ್ಕೆ ಸೇರಿಸೋದು ಅಷ್ಟೇ ರೀ. ಸೊ ಬರ್ರಿ ಈಗ ಚುರ್ಮರಿ ಒಗ್ಗರಣೆ ರೆಡಿ ಆಗದೆ. ಈಗ ನಾವು ಫೈನಲ್ ಆಗಿ ಚುರ್ಮರಿನ ಸೇರಿಸೋಣಂತೆ. ಸೊ ಇಲ್ಲಿ ನಾನು ಆಲ್ರೆಡಿ ಚುರ್ಮರಿ ಕ್ಲೀನ್ ಮಾಡಿ ಇಟ್ಕೊಂಡಿನಿ. ಸೊ ಹಂಗೆ ಡೈರೆಕ್ಟಾಗಿ ಹಾಕ್ತೋಗ್ತೇನೆ ನೋಡಿ. ಸದ್ಯಕ್ಕೆ ನಾವು ಕಲ್ಪೋಷ್ಟು ಚುರ್ಮರಿ ತೊಗೊಂಡಿದ್ದೀನಿ. ನೀವೇನು 3 ಶೇರ್ ಅಂತ ಹೇಳ್ತೀರಾ. ಎಲ್ಲ ಕಡೆ ಲ್ಯಾಂಗ್ವೇಜ್ ಚೇಂಜ್ ಆಗ್ತದ್ರಿ. ಸೊ ನಮ್ಮ ಹುಬ್ಬಳ್ಳಿ ನಾನು ಹೆಂಗೆ ಮಾತಾಡ್ತೀವಿ ಆ ಭಾಷೆ ನಾನು ನಿಮ್ಗೆ ಮಾತಾಡ್ತೀನಿ ನಿಮ್ಮ ಜೊತೆ. ಸೊ ನಿಮಗೆ ಅರ್ಥ ಆಗ್ತದೆ ಅಂತ ಹೇಳಿ ನಂಗೆ ಗೊತ್ತಿಲ್ಲ, ಅರ್ಥ ಆಗ್ತದೆ ಅಂದ್ಕೊಂಡೀನಿ. ಎಲ್ಲರಿಗೂ ಆಲ್ಮೋಸ್ಟ್ ಹುಬ್ಬಳ್ಳಿ ಭಾಷೆ ಅಂದರೆ ಎಲ್ಲರಿಗೂ ಪ್ರೀತಿ ಐತಿ. ಸೊ ಇಲ್ಲಿ ನೋಡ್ರಿ ಇನ್ನೂ ಇದು ಎಣ್ಣೆ ಐತಿ, ಇನ್ನೂ ಇದು ಚುರ್ಮರಿ ಹಿಡಿಸ್ತೈತಿ. ಸೊ ಹಂಗಾಗಿ ಇನ್ನೊಂದು ಸ್ವಲ್ಪ ಚುರ್ಮರಿನ ಇದಕ್ಕೆ ಆ್ಯಡ್ ಮಾಡ್ಕೋತೀನಿ. ಸೊ ನೋಡ್ರಿ ನಾನು ಇನ್ನೂ ಸ್ವಲ್ಪ ಚುರ್ಮರಿ ಇದಕ್ಕೆ ಆ್ಯಡ್ ಮಾಡ್ಕೋತೀನಿ. ಸೊ ಇನ್ನೊಂದು ಸ್ವಲ್ಪ ನಾನು ಪೂರ್ತಿ ಏನು ಪ್ಯಾಕೆಟ್ನಲ್ಲಿ ತೋರಿಸಿದೆ ಆ ಪ್ಯಾಕೆಟ್ ಪೂರ್ತಿ ನಾನು ಇದಕ್ಕೆ ಹಾಕೀನಿ. ಅಂದರೆ ಆಲ್ಮೋಸ್ಟ್ 4 ಕಲ್ಪು 4 ಕಲ್ಪು ಅಷ್ಟು ಚುರ್ಮರಿ ಹಾಕಿ ಕಲಸಾತೆ ನಾನು. ನೋಡ್ರಿ 4 ಕಲ್ಪು ಚುರ್ಮರಿಗೆ ಈ ಒಗ್ಗರಣೆ ಬರೋಬ್ಬರಿ ಆತ ಕಾಣಿಸಾತಿರ್ಬೇಕು ನಿಮ್ಗೆ. ಒಗ್ಗರಣೆ ಚುರ್ಮರಿ ನೋಡ್ರಿ ಮಸ್ತಲ್ಲ, ಬಾಯಿ ನೀರು ಬರ್ತಾವೆ. ಇದ್ರಾಗ ಕೋಲ್ಡ್ ಕ್ಲೈಮೇಟ್ ಇದ್ದಂಗಂತೂ ಯಪ್ಪ ನೆನೆಸ್ಕೊಂಡ್ರೆ ಯಾವಾಗ ತಿಂತೀವಿ ಅನ್ನಿಸ್ತದೆ. ಮಾಡೋಕ್ಕೇನು ಭಾಳ ತಗೊಳ್ಳಿದ್ರಿ 10 ನಿಮಿಷದಾಗ ರೆಡಿ ಮಾಡ್ಕೊಬೋದು ಚುರ್ಮರಿನ. ನೋಡಿ ಇದಕ್ಕೇನು ಮಾಡ್ತೀನಿ ಈಗ ಅಂದ್ರೆ ಇನ್ ಕೇಸ್ ನೋಡ್ರಿ ಎಣ್ಣೆ ಜಾಸ್ತಿ ಆಗಲಿ ಕಮ್ಮಿ ಆಗಲಿ ನಿಮಗೆ ಪುಟಾಣಿ ಹಿಟ್ಟು ಸೇರ್ತೈತಿ ಅಂದ್ರೆ ಹಿಂಗೆ ಮ್ಯಾಲೆ ನೀವು ಪುಟಾಣಿ ಹಿಟ್ಟನ್ನ ಹಾಕೋರಿ. ಒಂದು 2 ಚಮಚ ಹಾಕೊಂಡ್ರೆ ಅಷ್ಟು ಭಾಳಿಲ್ಲ.
ಬಟ್ ಅಕಸ್ಮಾತ್ ನಿಮಗೆ ಒಗ್ಗರ್ನಿಗೆ ಎಣ್ಣೆ ಜಾಸ್ತಿ ಆತಂದ್ರೂ ನೀವು ಸ್ವಲ್ಪ ಜಾಸ್ತಿ ಪುಟಾಣಿ ಹಿಟ್ಟು ಹಾಕಿ ಕಲಿಸ್ಕೊಂಡ್ರೆ ಮ್ಯಾನೇಜ್ ಆಗುತ್ತೆ. ಈಗ ಒಂದು ಹಾಕಿದ್ದೆಲ್ಲ ಬರೋಬ್ಬರಿ ಅದ ಆಯಿಲ್ ಅದೆಲ್ಲ, ಬಟ್ ಆದರೂ ಸ್ವಲ್ಪ ಪುಟಾಣಿ ಹಿಟ್ಟು ಹಾಕಿರ್ತೀವಿ ಚಲೋ ಆಗ್ತದೆ ಅಂತ ನಾನು ಹಾಕೇನೆ. ನೋಡ್ರಿ ಮಸ್ತಾಗ್ಯಾವಲ್ಲ ಚುರ್ಮುರಿ. ವಾವ್, ಸ್ವಲ್ಪ ಟೇಸ್ಟ್ ಮಾಡ್ಬಿಡ್ತೇನೆ. ಸೂಪರ್, ಮಸ್ತ್ ಆಗೋದು. ಕುರ್ಕುರು ಅನ್ನೋದು ಆ್ಯಕ್ಚುಲಿ ಟೊಮ್ಯಾಟೊ ಹಾಕಿದ್ಮೇಲೆ ಅಷ್ಟು ಕ್ರಿಸ್ಪಿನೆಸ್ ಬರೋಲ್ಲ, ಬಟ್ ಮಸ್ತ್ ಕುರ್ಕುರು ಅನ್ನೋದು ಟೇಸ್ಟ್ ಆಗ್ಯಾವು. ಸ್ವಲ್ಪ ನಾ ಹೇಳಿದೆ ನೀವು ಟೊಮ್ಯಾಟೊ ಸ್ವಲ್ಪ ಕಮ್ಮಿ ಹಾಕೋರಿ ಅಂತೇಳಿ, ಅದ್ರ ಚಲೋ ಅನಿಸ್ತಾವೆ. ನೀವು ಮೆತ್ತ ಚುರ್ಮುರಿ ಬೇಕಾದ್ರೆ ಟೊಮ್ಯಾಟೊ ಹೆಚ್ಚಿಗೆ ಹಾಕೋರಿ ಇಷ್ಟ ಇದ್ದವರು. ಇದಕ್ಕೆ ನೋಡ್ರಿ ಒಗ್ಗರ್ನಿಗೆ ಇಷ್ಟ ಕ್ವಾಂಟಿಟಿ, ಇಷ್ಟ ಅಳತಿ, ಇಷ್ಟ ಉಳ್ಳಾಗಡ್ಡಿ ತೊಗೊರಿ, ಇಷ್ಟ ಹಸಿಮೆಣ್ಸಿಕಾಯಿ, ಇಷ್ಟ ಕೊತ್ತಂಬರಿ, ಇಷ್ಟ ಏನೂ ಇಲ್ಲ. ಟೊಮ್ಯಾಟೊ ಒಂದು ಸ್ವಲ್ಪ ಕಮ್ಮಿ ಹಾಕ್ಕೊಡೋದು ಬಿಟ್ಟರೆ ಉಳಿದಿದ್ದು ನಿಮಗೆ ಎಷ್ಟು ನಿಮ್ಗೆ ರುಚಿಗೆ ಎಷ್ಟು ಬೇಕು ಅನಿಸ್ತೈತಿ. ನಿಮಗೂ ಕೆಲವೊಬ್ರು ಉಳ್ಳಾಗಡ್ಡಿ ಜಾಸ್ತಿ ತಿನ್ನೋರು ಇರ್ತೀರಿ, ಅಂದ್ರೆ ಈರುಳ್ಳಿ ಜಾಸ್ತಿ ತಿನ್ನೋರು ಇರ್ತೀರಿ, ಕರಿಬೇವು ಇಷ್ಟ ಆಗೋರು ಇರ್ತೀರಿ, ಕೊತ್ತಂಬರಿ ಇಷ್ಟ ಆಗೋರು. ಸೊ ಅವರು ನಿಮ್ಮ ರುಚಿಗೆ ತಕ್ಕಂಗೆ ನಿಮಗೆ ಯಾವ್ಯಾವ್ದು ಎಷ್ಟೆಷ್ಟು ಕ್ವಾಂಟಿಟಿ ಬೇಕೋ ಅದು ಹಾಕ್ಕೊಂಡು ನೀವು ಹೆಂಗೆ ಮಾಡ್ಕೊಂಡು ತಿಂದ್ರು ಈ ಚುರ್ಮುರಿ ಟೇಸ್ಟ್ ಮಾತ್ರ ಚೇಂಜ್ ಆಗಂಗಿಲ್ಲ. ಮಸ್ತ್ ಟೇಸ್ಟ್ ಅನಿಸ್ತೈತಿ. ನೋಡ್ರಿ, ಆಲ್ಮೋಸ್ಟ್ ಹುಬ್ಳಿ ಮಂದಿಗೆ, ಧಾರವಾಡ ಮಂದಿಗೆ ಈ ಚುರ್ಮುರಿ ಗೊತ್ತಿರ್ತದೆ, ಒಗ್ಗರ್ನಿ ಚುರ್ಮುರಿ. ಆಮೇಲೆ ಇನ್ನೊಂದೇನಂದ್ರೆ ಇದು ಸೇಮ್ ರೆಸಿಪಿ ನಾ ಏನು ತೋರಿಸಿದೆ, ಇದಕ್ಕೆ ನೀವು ಚುರ್ಮುರಿನ ತೋರಿಸಿ ಸಹಿತ ಹಾಕೋಬೋದು. ಅವಾಗ ತೋರಿಸಿ ಚುರ್ಮುರಿ ಆಕತಿ. ಅದ್ರದ್ದು ನಿಮ್ಗೆ ರೆಸಿಪಿ ಏನಾರು ಬೇಕನ್ಸಿ ನಾನು ಮುಂದಿನ ವಿಡಿಯೋದಾಗ ನಿಮಗೆ ತೋರಿಸ್ತೇನೆ. ಈಗ ಪ್ಲೇಟಿಗೆ ಹಾಕಿ ಸರ್ವ್ ಮಾಡೋಣ ಅಂತ. ಇಲ್ಲಿ ನೋಡ್ರಿ, ಎಸ್ ಒಗ್ಗರ್ನಿ ಚುರ್ಮುರಿ ರೆಡಿ ಆಯಿತು. ಇದನ್ನು ಪ್ಲೇಟಿಗೆ ಸರ್ವ್ ಮಾಡಿ ಆಯಿತು. ಈಗ ನಾನಂತೂ ನನ್ನ ಮಕ್ಕಳ ಜೊತೆ ಆಮೇಲೆ ನನ್ನ ಮನೆಯವ್ರ ಜೊತೆ ಕೂತ್ಕೊಂಡು ಚುರ್ಮುರಿನ ಎಂಜಾಯ್ ಮಾಡ್ತೀನಿ. ಆದಷ್ಟು ಬೇಗ ಮಳೆ ಬರೋಕ್ಕಿಂತ ಮುಂಚೆ ನಿಮ್ಮ ಮನ್ಯಾಗೂ ಚುರ್ಮುರಿ ರೆಡಿ ಮಾಡಿಕೊಂಡು ಮಳೆ ಬರೋ ಹೊತ್ತಿನಾಗ ಈ ಚುರ್ಮುರಿನ ಸವಿತಿರ್ರಿ. ಮಸ್ತ್ ಅನಿಸ್ತೈತಿ, ಮಸ್ತ್ ಟೇಸ್ಟ್ ಅನಿಸ್ತೈತಿ. ಕುರುಕುರು ಚುರ್ಮುರಿ ತಿಂತಿದ್ರೆ ಹಂಗೆ ತಿನ್ಕೊಂತಿರ್ಬೇಕು ಅನಿಸ್ತೈತಿ. ಅದ್ರ ಜೊತೆಗೆ ನೋಡ್ರಿ ಇಲ್ಲಿ ನಾ ಏನು ತೊಗೊಂಡಿನಿ ಅಂತ ಹೇಳಿ, ಇದು ಕರ್ದಿದ್ದು ಹಸಿಮೆಣ್ಸಿನ್ಕಾಯಿ. ಏನಿಲ್ಲ, ಹಸಿಮೆಣ್ಸಿನ್ಕಾಯಿನ ತೊಳೆದು ಒರೆಸಿ ಅದನ್ನು ಎಣ್ಣೆ ಒಳಗೆ ಕರೆದು ಅದಕ್ಕೆ ಉಪ್ಪು ಹಾಕೇನಷ್ಟು, ಯಾಕಂದ್ರೆ ಮಿರ್ಚಿ ಇಲ್ಲಲ್ಲ, ಸೊ ಅದಕ್ಕೆ ರಿಪ್ಲೇಸ್ಮೆಂಟ್ ಬೇಕಲ್ಲ ಅದಕ್ಕೆ. ಸೊ ನೆಕ್ಸ್ಟ್ ವಿಡಿಯೋದಾಗ ಮಿರ್ಚಿ ರೆಸಿಪಿನೂ ನಾನು ನಿಮಗೆ ತೋರಿಸ್ತೀನಿ. ಸೊ ಹಾಗಿದ್ದ ಮೇಲೆ ನಿಮಗೆ ನಾನು ತೋರಿಸಿರೋ ಇದೇನು ಚುರ್ಮುರಿ ರೆಸಿಪಿ ಐತಿ ನಿಮಗೆ ಭಾಳ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿರಿ. ಹಂಗೆ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಬೆಲ್ ಬಟನ್ನು ಕ್ಲಿಕ್ ಮಾಡಿರಿ. ಅಂದ್ರೆ ನೆಕ್ಸ್ಟ್ ನಾ ಹಾಕುವಂಥ ಎಲ್ಲ ವಿಡಿಯೋಗಳು, ಎಲ್ಲ ರೆಸಿಪಿ ವಿಡಿಯೋಗಳು ನೀವು ನೋಡ್ಬೋದು. ನನ್ನ ದೊಡ್ಡ ಮಗ ಬಂದು ಡಿಸ್ಟರ್ಬ್ ಮಾಡತ್ತಾನ, ಸೊ ನಾನು ವಿಡಿಯೋ ಇಲ್ಲೇ ಮುಗಿಸ್ತೀನಿ. ಸೊ ಆದಷ್ಟು ಜಲ್ದಿ ಚುರ್ಮುರಿ ಮಾಡ್ಕೊಂಡು ತಿಂದು ಹೆಂಗಿತ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.